ಮಾತೃ ಸ್ವರೂಪರಾದ ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಮಿನಿ ಅಂಗನವಾಡಿ ಕಾರ್ಯಕರ್ತರಿಗೆ ಈ ದಿನ ಒಂದು ವಿಶೇಷವಾದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಅಂಗನವಾಡಿ ಕಾರ್ಯಕರ್ತರಿಗೆ ಅಂಗನವಾಡಿ 2.0 ಯೋಜನೆ ಜಾರಿ. ಈ 2.0 ಯೋಜನೆಯನ್ನು ಜಾರಿ ಮಾಡೋಕ್ಕೆ ಹಲವಾರು ವರ್ಷಗಳಿಂದ ಬೇಡಿಕೆ ಇದೆ. ಈ 2.0 ಯೋಜನೆ ಜಾರಿಯಿಂದ ಅಂಗನವಾಡಿ ಕಾರ್ಯಕರ್ತರಿಗಾಗುವಂಥ ಬೆನಿಫಿಟ್ಗಳು ಏನು, ಲಾಭಗಳೇನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು, ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತರ ಬಹುದಿನಗಳ ಬೇಡಿಕೆ ಅಂಗನವಾಡಿ 2.0 ಯೋಜನೆಯನ್ನು ಜಾರಿ ಬಗ್ಗೆ ಹಲವಾರು ದಿನಗಳಿಂದ ಬೇಡಿಕೆಗಳಿದೆ. ಈ 2.0 ಯೋಜನೆ ಜಾರಿಯಾದರೆ ಅಂಗನವಾಡಿ ಕಾರ್ಯಕರ್ತರಿಗೆ ಏನೆಲ್ಲ ಲಾಭ ಆಗತ್ತೆ ಅನ್ನೋದ್ರ ಬಗ್ಗೆ ನೋಡೋದಾದರೆ, 2.0 ಯೋಜನೆಯಲ್ಲಿ ಮೊದಲನೇದಾಗಿ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು. ಹೀಗೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಸುಮಾರು 1,10,000ಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತರನ್ನು 2.0 ಯೋಜನೆ ಅಡಿಯಲ್ಲಿ ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು ಹಾಗೂ ಸರ್ಕಾರಿ ನೌಕರರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳು ಸಿಗಬೇಕು. TA ಇಂದ ಹಿಡ್ಕೊಂಡು DA, ಬೇಸಿಕ್ ಪೇ ಸೇರಿದಂತೆ ಎಲ್ಲ ಬೆನಿಫಿಟ್ಗಳನ್ನು ಕೊಡುವಂಥ ಯೋಜನೆ ಅಂಗನವಾಡಿ 2.0 ಯೋಜನೆ. ಈ ಅಂಗನವಾಡಿ 2.0 ಯೋಜನೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರನ್ನು ಈಗ ಹಾಲಿ ಏನು ಸರ್ಕಾರಿ ಶಿಕ್ಷಕರಿದ್ದಾರೆ, ಪ್ರಾಥಮಿಕ ಶಾಲಾ ಶಿಕ್ಷಕರು, ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನೀಡುವಂಥ ಎಲ್ಲ ಸ್ಥಾನಮಾನವನ್ನು ಅಂಗನವಾಡಿ ಕಾರ್ಯಕರ್ತರಿಗೂ ಕೂಡ ನೀಡಬೇಕು ಅನ್ನೋದು 2.0 ಯೋಜನೆಯ ಪ್ರಮುಖ ಅಂಶ. ಅಂಗನವಾಡಿ ಕೇಂದ್ರಗಳನ್ನು ಅಂಗನವಾಡಿ ಕೇಂದ್ರಗಳನ್ನು ತೆಗೆದು ಪೂರ್ವ ಪ್ರಾಥಮಿಕ ಶಾಲೆಯಾಗಿ ಘೋಷಣೆ ಮಾಡಬೇಕು. ಗೌರ್ಮೆಂಟ್ ಶಾಲೆಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತವೋ ಅದೇ ರೀತಿ ಅಂಗನವಾಡಿ ಕೇಂದ್ರಗಳು ಕೂಡ ಸರ್ಕಾರಿ ಶಾಲೆಗಳಾಗಿ, ಪೂರ್ವ ಪ್ರಾಥಮಿಕ ಶಾಲೆಗಳಾಗಿ ಮಾಡಬೇಕು, ಕರ್ತವ್ಯ ನಿರ್ವಹಿಸಬೇಕು. ಸರ್ಕಾರಿ ನೌಕರರಿಗೆ ಸಿಗುವಂಥ ಎಲ್ಲ ರಜೆ ಸೌಲಭ್ಯಗಳು ಇಂಪಾರ್ಟೆಂಟಾಗಿ ಸರ್ಕಾರಿ ನೌಕರರಿಗೆ 15 CL ಇರುತ್ತೆ, ಒಂದು 30 ಕಮಿಟೆಡ್ ಇರುತ್ತೆ, 30 ELಗಳಿರುತ್ತೆ. ಸರ್ಕಾರಿ ಶಿಕ್ಷಕರಿಗೆ ಕಮಿಟೆಡ್ಡು ಇರೋದಿಲ್ಲ, ಆದರೆ EL 30 ದಿನ ಇರುತ್ತೆ. ಆ ಸೌಲಭ್ಯ ಸಿಗಬೇಕು. ಅದ್ರ ಜೊತೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರ ಆರೋಗ್ಯ ರಕ್ಷಣೆ ಉದ್ದೇಶಕ್ಕಾಗಿ ಉಚಿತ ನಗದು ರಹಿತ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಜಾರಿ ಮಾಡಿ ಅವರಿಗೇನೇ ಪ್ರಾಬ್ಲಮ್ ಬಂದರೂ ₹1 ಹಣವನ್ನು ಪಡ್ಕೊಳ್ಳದೇ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡುವಂಥ ಯೋಜನೆಯನ್ನು ಅಂಗನವಾಡಿ 2.0 ಯೋಜನೆಯಲ್ಲಿ ಬರುತ್ತೆ. ಅದೇ ರೀತಿ ಸರ್ಕಾರಿ ಶಿಕ್ಷಕರ ಮಾದರಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೂ ಕೂಡ ದಸರಾ ರಜೆ ಹಾಗೂ ಬೇಸಿಗೆ ರಜೆಯನ್ನು ಕೊಡಬೇಕು. ಬೇಸಿಗೆ ರಜೆಯನ್ನು 1 ತಿಂಗಳು, ದಸರಾ ರಜೆಯನ್ನು 20 ದಿನವನ್ನು ಕೊಡಬೇಕು. ಇದರಿಂದ ಅಂಗನವಾಡಿ ಕಾರ್ಯಕರ್ತರ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ, ಅವರಿಗೂ ಒತ್ತಡಗಳು ಕಡಿಮೆ ಆಗುತ್ತೆ. ಅದ್ರ ಜೊತೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಸರ್ಕಾರಿ ನೌಕರರಿಗೆ ಯಾವ ರೀತಿ ಪಿಂಚಣಿಯನ್ನು ಕೊಡ್ತಾರೋ ಅದೇ ಪಿಂಚಣಿಯನ್ನು ನಿವೃತ್ತ ಅಂಗನವಾಡಿ ಕಾರ್ಯಕರ್ತರಿಗೂ ಕೂಡ ಪಿಂಚಣಿ ಸೌಲಭ್ಯವನ್ನು ಕೊಡಬೇಕು. ಹೇಗೆ ಅಂದರೆ, ಅಂಗನವಾಡಿ ಕಾರ್ಯಕರ್ತರು ಪ್ರತಿ ತಿಂಗಳು ಏನು ರಿಟೈರ್ಡಿಗೆ ಲಾಸ್ಟ್ ತಿಂಗಳು ಎಷ್ಟು ವೇತನ ತಗೊಳ್ತಾರೋ ಅದ್ರ 50% ಪಿಂಚಣಿಗಳನ್ನು ಕೊಡಬೇಕು. ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತರಿಗೆ, ಸರ್ಕಾರಿ ನೌಕರರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಪ್ರಕಾರ ಸರ್ಕಾರಿ ನೌಕರನ ಹೆಂಡತಿ ಮಕ್ಕಳಿಗೆ ಉಚಿತ ಚಿಕಿತ್ಸೆಯನ್ನು ಕೊಡುವಂಥ ವ್ಯವಸ್ಥೆ ಇದೆ. ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತರ ಕುಟುಂಬದವರಿಗೂ ಕೂಡ ಉಚಿತ ಚಿಕಿತ್ಸೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು 2.0 ಯೋಜನೆಯಲ್ಲಿ ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ. ಅಂಗನವಾಡಿ ಕಾರ್ಯಕರ್ತರಿಗೆ ಏನು ಸರ್ಕಾರಿ ನೌಕರರಿಗೆ ಯಾವ ರೀತಿ ನಿವೃತ್ತಿ ಸೌಲಭ್ಯಗಳು ಸಿಗುತ್ತೋ ಅದೇ ರೀತಿ ನಿವೃತ್ತಿ ಸೌಲಭ್ಯಗಳು ಕೊಡಬೇಕು. ನಾನು ಮೊದಲೇ ಹೇಳ್ದಂಗೆ 50% ಸ್ಯಾಲ್ರಿಯನ್ನು ಪೆನ್ಷನ್ ಆಗಿ ಕೊಡಬೇಕು.
ಅದ್ರ ಜೊತೆ DCRG ಇರ್ಬೋದು, ಕಮಿಟೇಷನ್ ಇರ್ಬೋದು, EL ಎನ್ಕೇಸ್ಮೆಂಟ್ ಇರ್ಬೋದು. ಇವನ್ನೆಲ್ಲ ಕೊಟ್ಟಾಗ ಅಂಗನವಾಡಿ ಕಾರ್ಯಕರ್ತರಿಗೂ ಕೂಡ ಒಂದು ಗೌರವದಿಂದ ಜೀವನ ಮಾಡೋಕ್ಕೆ ಅವಕಾಶ ಆಗತ್ತೆ. ಸರ್ಕಾರಿ ನೌಕರರಿಗೆ ರಿಟೈರ್ಡ್ ಆದಂಥ ಸಂದರ್ಭದಲ್ಲಿ ಕಮಿಟೇಷನ್ ಲೆಕ್ಕ ಮಾಡಿ ಒಂದು 15 ಲಕ್ಷ ರೂಪಾಯಿ ದುಡ್ಡನ್ನು ಕೊಟ್ಟು ಅದನ್ನು 7 ವರ್ಷ 5 ವರ್ಷಕ್ಕೆ ಕಟ್ಟಿ ತಿಂಗಳ ಇಷ್ಟು ಕಟ್ಟಿ ಅಂತ ಹೇಳಿ ಕೊಡ್ತಾರೆ. ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತರಿಗೂ ಕೂಡ ರಿಟೈರ್ಡ್ ಆದ ಮೇಲೆ ಕೆಲಸ ಇರಲ್ಲ, ಅವರಿಗೂ ಕೂಡ ಕಮಿಟೇಷನನ್ನು ಕೊಟ್ಟು ಅವ್ರಿಗೆ ಬರೋಂಥ ಪಿಂಚಣಿಯಲ್ಲಿ ಸ್ವಲ್ಪ ಮುರ್ಕೊಳ್ಳೋಂಥ ವ್ಯವಸ್ಥೆಗಳನ್ನು ಮಾಡಬೇಕು. ಅದ್ರ ಜೊತೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಹೊರಗಡೆ ಡ್ಯೂಟಿಗೆ ಹೋದಂಥ ಸಮಯದಲ್ಲಿ ಸರ್ಕಾರಿ ನೌಕರರಿಗೆ ಯಾವ ರೀತಿ ಪ್ರಯಾಣ ಭತ್ಯೆ DA ಇರುತ್ತೆ ಹಾಗೂ ದಿನಭತ್ಯೆ ಇರುತ್ತೆ, ಆ ದಿನಭತ್ಯೆಗಳನ್ನು ಕೊಡಬೇಕು. ಅಂಗನವಾಡಿ ಕಾರ್ಯಕರ್ತರನ್ನ ಎಕ್ಸ್ಟ್ರಾ ಕೆಲಸಗಳಿಗೆ, ಸೆನ್ಸಸ್ಗಳಿಗೆ, BLO ಕರ್ತವ್ಯ, ಇತರೆ ಕರ್ತವ್ಯಗಳಿಗೆ, ಸರ್ವೆ ಕರ್ತವ್ಯಗಳಿಗೆ ತೆಗೆದುಕೊಂಡಾಗ ಅವರಿಗೆ TA DAಯನ್ನು ಕೊಡುವಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು. ಈ ಅಂಗನವಾಡಿ 2.0 ಯೋಜನೆ ಒಂದು ಕಲ್ಪನೆ. ಇದನ್ನು ಜಾರಿ ಮಾಡಿ ಅಂತ ಹಲವಾರು ದಿನಗಳಿಂದ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತಾರೆ. ಸರ್ಕಾರ ತಕ್ಷಣ ಈ ಅಂಗನವಾಡಿ 2.0 ಯೋಜನೆಯನ್ನು ಜಾರಿ ಮಾಡಬೇಕು. ಅದರ ಜೊತೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಬಾಕಿ ಇರುವಂತಹ ಸಂಬಳ ಸಹಿತ ಅನುದಾನವನ್ನು ತಕ್ಷಣ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಬೇಕು. ಕಾಂಗ್ರೆಸ್ ಗೌರ್ಮೆಂಟು ಈ ಹಿಂದೆ 6ನೇ ಗ್ಯಾರಂಟಿ ಘೋಷಣೆ ಮಾಡಿತ್ತು. 15,000 ರೂಪಾಯಿ ಗೌರವಧನ ಅಂತ. ಆ ಗೌರವಧನ ಯೋಜನೆಯನ್ನು ತಕ್ಷಣ ಜಾರಿ ಮಾಡಿ ಸರ್ಕಾರ ಕೊಟ್ಟಂಥ ಎಲ್ಲ ಭರವಸೆಗಳನ್ನು ಈಡೇರಿಸಿ ಅಂಗನವಾಡಿ ಕಾರ್ಯಕರ್ತರಿಗೆ ಬೇಕಾಗುವಂಥ ಕೆಲಸವನ್ನು ಮಾಡಬೇಕು. ಅಂಗನವಾಡಿ ಕಾರ್ಯಕರ್ತರು ನಮ್ಮ ಅಕ್ಕ ತಂಗಿಯರು, ನಮ್ಮ ಮನೆ ಮಕ್ಕಳು ಅಂದ್ಕೊಂಡು ಅವರ ಕಷ್ಟಗಳಿಗೆ ಸ್ಪಂದಿಸುವುದು ಸರ್ಕಾರದ ಕರ್ತವ್ಯ. ಹಾಗಾಗಿ ಸರ್ಕಾರ ತಕ್ಷಣ ಅಂಗನವಾಡಿ ಕಾರ್ಯಕರ್ತರ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು. ಅಂಗನವಾಡಿ ಕಾರ್ಯಕರ್ತರ 2.0 ಯೋಜನೆ, ಅಂಗನವಾಡಿ 2.0 ಯೋಜನೆಯನ್ನು ತಕ್ಷಣ ಜಾರಿ ಮಾಡಬೇಕು. ಅಂಗನವಾಡಿ ಕಾರ್ಯಕರ್ತರು ಗೌರವದಿಂದ ಜೀವನ ಮಾಡೋಕ್ಕೆ ಅವರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು. ಈ ಬಗ್ಗೆ ಈ ಹಿಂದೆ ಗುಜರಾತ್ ಹೈಕೋರ್ಟ್ ಕೂಡ ತೀರ್ಪನ್ನು ನೀಡಿತ್ತು. ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಿ ಅಂಗನವಾಡಿ ಕಾರ್ಯಕರ್ತರನ್ನು C ದರ್ಜೆ ಸರ್ಕಾರಿ ನೌಕರರಾಗಿ, ಸಹಾಯಕ ಅಂಗನವಾಡಿ ಕಾರ್ಯಕರ್ತರನ್ನು D ದರ್ಜೆ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಿ ಸರ್ಕಾರಿ ನೌಕರರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳಿ ಗುಜರಾತ್ ಹೈಕೋರ್ಟ್ ಆದೇಶ ಮಾಡಿತ್ತು. ಆದೇಶ ಮಾಡಿ ಸರಿಸುಮಾರು 1 ವರ್ಷದ ಮೇಲಾದರೂ ಕೂಡ ಇದುವರೆಗೆ ರಾಜ್ಯ ಸರ್ಕಾರವಾಗಲಿ ಅಥವಾ ಕೇಂದ್ರ ಸರ್ಕಾರವಾಗಲಿ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಅದರ ಜೊತೆಯಲ್ಲಿ ನಿವೃತ್ತ ಅಂಗನವಾಡಿ ಕಾರ್ಯಕರ್ತರಿಗೆ ಗ್ರಾಜ್ಯುಟಿ ಕೊಡುವಂಥ ವ್ಯವಸ್ಥೆಯನ್ನು ತಕ್ಷಣ ಸರ್ಕಾರ ಮಾಡಬೇಕು. 2011ರಿಂದ ಇತ್ಲಾಗೆ ಯಾರ್ಯಾರು ರಿಟೈರ್ಡ್ ಆಗಿದ್ದಾರೋ ಅವರೆಲ್ಲರಿಗೂ ಕೂಡ ತಕ್ಷಣ ಗ್ರಾಜ್ಯುಟಿಯನ್ನು ಕೊಡಬೇಕು. ಸರ್ಕಾರ 2023ರಿಂದ ಇತ್ಲಾಗೆ ಕೊಡೋಕ್ಕೆ ಏನು ಆದೇಶ ಮಾಡಿದೆ ಅದು ತಪ್ಪು. 2011ರಿಂದ ರಿಟೈರ್ಡ್ ಆದಂಥ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೂ ಕೂಡ ಕೊಡಬೇಕು. ವಿಶ್ರಾಂತ ವೇತನವನ್ನು 3 ಲಕ್ಷವನ್ನು ಕೊಟ್ಟು ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಕೇಳ್ಕೊಂತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.